ಹಾಯ್ ಫ್ರೆಂಡ್ಸ್, ಚಳಿಗಾಲ ಬಂದಾಯಿತು. ಹಾಗಾಗಿ ವಾತಾವರಣದಲ್ಲಿ ತುಂಬಾ ಬದಲಾವಣೆ ಆಗುತ್ತದೆ. ಸೊ ಹಾಗಾಗಿ ನಾವು ಕೂಡ ಸ್ವೆಟರು ಮತ್ತು ಸಾಕ್ಸನ್ನು ಬಳಸ್ತೀವಿ. ಅದ್ರ ಜೊತೆಗೆ ನಮ್ಮ ದೇಹವನ್ನು ಕೂಡ ಬೆಚ್ಚಗಾಗಿ ಇಡಲು ಪ್ರಕೃತಿ ಕೂಡ ನಮಗೆ ಸೀಸನ್ ಆಗಿ ಸಿಗುವಂಥ ಆಹಾರವನ್ನು ಕೊಡುತ್ತದೆ. ಸೊ ಅದನ್ನು ಬಳಸಿ ನಮ್ಮ ದೇಹವನ್ನು ಬೆಚ್ಚಗಾಗಿ ಇಡೋಣ ಅಲ್ವಾ. ಬನ್ನಿ, ಇಲ್ಲೊಂದು ನಾನು ಸೂಪರ್ ಫುಡ್ಡನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಚಟ್ನಿ ಪುಡಿ ಬಳಸೋದ್ರಿಂದ ನಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೋಬಹುದು ಈ ಚಳಿಗಾಲದಲ್ಲಿ ಅಂತ ಹೇಳ್ಬೋದು. ಬನ್ನಿ ಏನಂತ ನೋಡ್ಕೊಂಬರೋಣ. ಇಲ್ಲಿ ನಾನು ನಿಮ್ಮ ಜೊತೆ 2 ಥರದ ಚಟ್ನಿಯನ್ನು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಬಂದು ಅಗಸೆ ಬೀಜದ ಚಟ್ನಿ, ಅಂದರೆ ಫ್ಲ್ಯಾಕ್ಸ್ ಸೀಡ್ ಚಟ್ನಿ. ಇದರಲ್ಲಿ ಒಮೆಗಾ 3s ಇರೋದರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹಾಗೂ ಹೃದಯದ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಇದರಲ್ಲಿ ಫೈಬರ್ ಅಂಶ ಇರೋದರಿಂದ ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಮಾಡುತ್ತದೆ. ಮೊದಲದಾಗಿ ಇಲ್ಲಿ ನಾನು 1 ಕಪ್ಪು ಅಗಸೆ ಬೀಜವನ್ನು ತಗೊಂಡು ಚೆನ್ನಾಗಿ ರೋಸ್ಟ್ ಮಾಡ್ತೀನಿ. ಚಟಪಟ ಅಂತ ಸಿಡಿಬೇಕು, ಅಷ್ಟು ನಾವು ರೋಸ್ಟ್ ಮಾಡಬೇಕು. ಅದರಿಂದ ಅದರ ಘಮ ಮತ್ತು ಟೇಸ್ಟು ಹೆಚ್ಚಾಗುತ್ತದೆ ಅಂತ ಹೇಳ್ಬೋದು. ಆಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಚಳಿಗಾಲದಲ್ಲಿ ಮೈಕೈ ನೋವು ಅಥವಾ ಜಾಯಿಂಟ್ ಪೇನ್ ತುಂಬ ಜಾಸ್ತಿ ಇರುತ್ತೆ, ಅವರು ಇದನ್ನು ಬಳಸ್ಬೋದು. ಚಟ್ನಿ ಮಾಡುವ ವಿಧಾನ ಬಂದು ಮೊದಲೇದಾಗಿ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಹುರ್ಕೊಂಡಂಥ ಅಗಸೆ ಬೀಜ ಹಾಕ್ಕೊಂಡು ಅದರಲ್ಲಿ ನಾವು ಎಷ್ಟು ಖಾರ ಬಳಸ್ತೀವಿ ಅಷ್ಟನ್ನು ನೀವು ಹಾಕೋಬೋದು. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ದಷ್ಟು ಕೆಂಪು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನು ಜೀರಿಗೆ, ಚುಟಿಗೆ ಬೆಲ್ಲ ಮತ್ತು 1 ಇಂಚು ಹುಣಸೆ ಹಣ್ಣು, ಇದು ಆಪ್ಷನಲ್ಲು, ಮತ್ತು 8 ರಿಂದ 10 ಎಸಳು ಬೆಳ್ಳುಳ್ಳಿನ ಬಳಸಿ ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ತುಂಬ ತರಿತರಿಯಾಗಿ ಇರಬಾರ್ದು, ತುಂಬ ಸಾಫ್ಟಾಗಿ ಪೌಡ್ರ್ ಮಾಡ್ಕೋದ್ರಿಂದ ಅದರಲ್ಲಿರುವ ಘಮ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಟೇಸ್ಟು ಕೂಡ ಹೆಚ್ಚಾಗುತ್ತೆ. ಇದನ್ನು ನಾನು ಒಂದು ಗ್ಲಾಸ್ ಜಾರಲ್ಲೇ ಹಾಕಿ 15 ರಿಂದ 1 ತಿಂಗಳವರೆಗೆ ಆರಾಮಾಗಿ ನಾವು ಬಳಸ್ಬೋದು. ಚಟ್ನಿ ಪುಡಿನ ತುಂಬ ಟೇಸ್ಟಿ, ಜೊತೆಗೆ ನಾವು ಆರೋಗ್ಯವನ್ನು ಹೆಚ್ಚಿಸ್ಕೋಬೋದು. ಇದು ಬಂದು ನನ್ನ ಅಮ್ಮ ಹೇಳ್ಕೊಟ್ಟಂಥ ಒಂದು ಚಟ್ನಿ ಪುಡಿ. ಅಗಸೆ ಬೀಜ ತುಂಬ ದೇಹವನ್ನು ಬೆಚ್ಚಗಾಗಿಡುತ್ತೆ. ಇದರಲ್ಲಿ ಹುಣಸೆಹಣ್ಣು ಯಾಕೆ ಬಳಸೋದು ಅಂದರೆ, ಬೇಸಿಗೆ ಟೈಮ್ದಲ್ಲಿ ನೀವೇನಾದರೂ ಇದನ್ನು ಚಟ್ನಿ ಪುಡಿ ಮಾಡಬೇಕಂದ್ರೆ ಆವಾಗ ಈ ಹುಣಸೆಹಣ್ಣು ಹಾಕೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿ. ಬಟ್ ಅದರ ರುಚಿ ಚೆನ್ನಾಗಿ ಕೊಡುತ್ತೆ ಅಂತ ಇವಾಗ ಕೂಡ ನಾನು ಬಳಸಿದ್ದೇನೆ. ನೆಕ್ಸ್ಟ್ ಬಂದು ನಾನು ಶೇಂಗಾ ಬೀಜ ಬಳಸಿ ನಾನು ಶೇಂಗಾ ಚಟ್ನಿನ ಮಾಡ್ತಾ ಇದ್ದೇನೆ. ಇದಕ್ಕೆ ಬಂದು ನಾನು ಮೊದಲನೇದಾಗಿ ಕೊಬ್ಬರಿಯನ್ನು ಬಳಸ್ತಾ ಇದ್ದೀನಿ. ಕೊಬ್ಬರಿ ಬಳಸೋದ್ರಿಂದ ಶೇಂಗಾ ಚಟ್ನಿ ಪುಡಿ ತುಂಬ ಮೆತ್ತಗೆ ಬರುತ್ತೆ, ಅದಕ್ಕಾಗಿ ಜಾಸ್ತಿ ಪುಡಿ ಆಗಿ ಬರಲ್ಲ, ಅದ ಕಾರಣಕ್ಕೆ ನಾನು ಬಳಸ್ತಾ ಇದ್ದೀನಿ. ಹಾಗೆ ಇದನ್ನು ನಾನು ಒಂದು ಮಿಕ್ಸರ್ ಜಾರಲ್ಲಿ ಹಾಕಿ ಶೇಂಗಾ 1 ಕಪ್ಪು, ಅರ್ಧ ಕಪ್ಪು ಕೊಬ್ಬರಿ ತುರಿ, ಹಾಗೆ 2 ಟೀ ಸ್ಪೂನ್ದಷ್ಟು ಕೆಂಪು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ ಹಾಕಿ ನಾವು ಸೇಮ್ ಯಾವ ಥರ ಚಟ್ನಿ ಮಾಡ್ತೀರೋ ಅದೇ ಥರ ಮಾಡಿ ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಕೊಬ್ಬರಿ ಬಳಸೋದರಿಂದ ಅದು ತುಂಬ ಮೆತ್ತಗಾಗುತ್ತೆ, ಉಂಡೆ ಕಟ್ಟುವ ರೀತಿಯಲ್ಲಿ ನಮಗೆ ಚಟ್ನಿ ಪುಡಿ ರೆಡಿ ಆಗುತ್ತೆ. ಇದರಿಂದ ನಮಗೆ ಟೇಸ್ಟ್ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಮುಂಚಿನ ಕಾಲದಲ್ಲಿ ಹೇಗೆ ಮಾಡ್ತಿದ್ದಾರೆ ಅಂದರೆ ಒಳ್ಳಲ್ಲಿ ಕುಡ್ತಾಯಿದ್ರು, ಹಾಗಾಗಿ ಎಣ್ಣೆ ಜಾಸ್ತಿ ಬಿಡ್ತಾಯಿತ್ತು, ನಮಗೆ ಒಂಥರ ಚೆನ್ನಾಗಿ ಉಂಡೆ ಕಟ್ಟಿದ ರೀತಿಯಲ್ಲಿ ಚಟ್ನಿ ಸಿಗ್ತಿತ್ತು. ಬಟ್ ಇವಾಗ ಆ ಥರ ಸಿಗಲ್ಲ ಮಿಕ್ಸರ್ ಜಾರ್ ಬಳಸೋದರಿಂದ. ಹಾಗಾಗಿ ಇಲ್ಲಿ ನಾನು ಕೊಬ್ಬರಿ ತುರಿನ ಯೂಸ್ ಮಾಡೋದರಿಂದ ಅದು ಕೂಡ ಎಣ್ಣೆ ಬಿಡುತ್ತೆ, ಹಾಗೆ ಶೇಂಗಾ ಕೂಡ ಎಣ್ಣೆ ಬಿಡೋದರಿಂದ ತುಂಬ ಮುದ್ದೆಯಾಗಿ ನಮಗೆ ಚೆನ್ನಾಗಿ ಚಟ್ನಿ ಪುಡಿ ಸಿಗುತ್ತೆ, ಪುಡಿ ಥರ ಇರೋದಿಲ್ಲ. ಈ ಟಿಪ್ಸು ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ 2 ಥರದ ಚಟ್ನಿ ಪುಡಿ ಹೇಗಿದೆ ರುಚಿ ಅಂತ ಕೂಡ ಹೇಳ್ಬೋದು. ಇದರಲ್ಲಿ ಎಣ್ಣಿನಂಶ ಇರುವುದರಿಂದ ನಾವು ಚಳಿಗಾಲಕ್ಕೆ ಈ 2 ಥರದ ಚಟ್ನಿ ಪುಡಿನ ನಾವು ಬಳಸ್ಬೋದು. ಸ್ಪೆಷಲಿ ಈಗ ಎಳ್ಳಮಾಸಿ ಅಂತ ಬರುತ್ತೆ, ಹಾಗೆ ಸಂಕ್ರಾಂತಿ ಅಂತ ಬರುತ್ತೆ, ಆ ಟೈಮ್ದಲ್ಲಿ ಈ ಪುಡಿನ ತುಂಬ ಬಳಸ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.